ಗಳಿಯ ಗಾಡಿ ಕಟ್ಕೊಂಡು ಯಾಕಡೆ ಹೊಂಟಿಪ್ಪ? ಮ್ಯಾಗ ಮಳಿನ ಆಗೋಲ್ತ. ಮ್ಯಾಗ ಮಳಿ ಆಗಲ್ದಂದ್ರೆ ಹೆಂಗ್ ಬಿಡಾಕ್ ಬರ್ತೈತಿ ಕಾಕ? ಮತ್ತ ಹೊಲ ರಾಬ್ ಮಾಡಬೇಕಲ್ಲ. ಇರ್ಲಿ, ಆ ಬಸರ್ಕೋಡ್ ಪವಾಡ್ ಬಸವೇಶ್ವರ ಮೂರ್ತಿನ ಕಳು ಮಾಡ್ಯಾರಂತಲ್ಲೋ. ವಯಸ್ಸಿನಾಗ ನನಗೆ ದೊಡ್ಡವನೇನ, ದುಡ್ಕೊಂತನು ಮಂದಿನ ಕಮ್ಮಾಗೈತಲ್ಲ ಕಾಕ. ಏನಾರ ತುಳು ಮಾಡ್ಲು, ದೇವ್ರ ಮೂರ್ತಿ ಕಳು ಮಾಡೋದಾ? ಕಣ್ಣಿಗೆ ಬಿದ್ದೈತಿ ಕಾಕ, ಮಾತಾಡ್ತಿ. ಏನೇನೋ ತುಡುಗು ಮಾಡಾಕತ್ತಾರ, ಏನೇನೋ ಕಳು ಮಾಡಾಕತ್ತಾರ, ಏನೇನೋ ಲೂಟು ಹಿಡಿಯಾಕತ್ತಾರ. ಅದು ನಿನ್ನ ಕಣ್ಣಿಗೆ ಬಿದ್ದಿಲ್ಲಲ್ಲ. ಏನು ಮ್ಯಾಗ ಮಳಿ ಆಗೋಲ್ದತ್ತ ನಾವು ನೀವು ಚಿಂತೆ ಮಾಡಾಕತ್ರ 3 ತಿಂಗಳಿಗೊಮ್ಮೆ ಯಾವನು ಬದುಕ್ಸಲಿ, ಯಾವ ಸರ್ಕಾರ ತರ್ಲತ್ತ ಅವ್ರು ಬಡ್ದಾಡಕತ್ತಾರ. ನಮ್ಗೆ ನಮ್ಮ ಚಿಂತೆ, ಅವ್ರಿಗೆ ಅವ್ರ ಚಿಂತೆ. ಆಗ ಕೋಟ್ ಹಾಕ್ತೀವಲ್ಲ, ಹುಚ್ಚರ್ದಾಗದ ಅನ್ಸತ್ತೈತಿ ನನಗೆ. ರಾಜಕೀಯದವ್ರ ಬಗ್ಗೆ ಮಾತಾಡಕ ನಮ್ಗೆಲ್ಲ ಐತಪ್ಪ ಕೋತ. ಬಡವಣ ಸಿಟ್ಟ ದೌಡಿ ಮೂಲ ಅಂದಂಗ ಯಾರ ಬಗ್ಗೆ ಮಾತಾಡಿದ್ರು ತಪ್ಪೆಲ್ಲ ನಮಗೆ ಬಿಡೋದಕ್ಕಾಗ. ಇತ್ತ ಗಳೆ ಗಾಡಿ ಕಟ್ಕೊಂಡು ಎತ್ತಾಗೊಂಟಿ. ಮಣಿ ಬೀಜಿದ್ದು ಏನು ಮ್ಯಾಗ ಮಳಿ ಆಗ್ಬೋದತ್ತ ತೊಗರಿ ಬಿತ್ತೀನಿ. ಅಲ್ಲಿಟ್ಟು ತೊಗರಿ ಎದ್ದೈತಿ, ಬಿಡಾಕ ಹೆಂಗೆ ಬರ್ತೈತಿ? ಸ್ವಲ್ಪ ಎಡೀರ ಹೊಡ್ಕೊಂಡ್ ಬರ್ತೀನಿ. ಹೇಳಿದವ್ರ ಮಾತು ನೀ ಎಲ್ಲಿ ಕೇಳ್ತಿ? ಎಂತೆಂತ ದೊಡ್ಡ ದೊಡ್ಡ ಸ್ವಾಮಿಯಾರು ಹೇಳಾರ ಮಳಿ ಆಗುದಿಲ್ಲ ಅಂತ. ಕೇಳೋರು ಹೆಚ್ಚಾಗನ, ಹೇಳೋರು ಹೆಚ್ಚಾಗಕತ್ತಾರ. ಕಾಕ ಒಂದು ಮಾತು ಹೇಳ ನಿಂಗೆ, ಸ್ವಾಮಿಗಳು ಮಳಿ ಆಗೋದಿಲ್ಲ ಅಂತ ಹೇಳ್ತಾರ. ಮಳಿ ಯಾಕೆ ತರಿಸೋದಿಲ್ಲ? ಯಾಕೆ ಅವ್ರ ತಕ್ಕ ಆ ಶಕ್ತಿ ಇರುದಿಲ್ಲ? ಮತ್ತು ಸ್ವಾಮಿಗಳು ಯಾಕೆ ಆಗಿರ್ತಾರೆ? ಅವರೆಲ್ಲ ಪವಾಡ ಪುರುಷರಪ್ಪ. ಹಿಂದಾಗುದು ಹೇಳ್ತಾರ, ಮುಂದಾಗುದು ಹೇಳ್ತಾರ. ಒಬ್ರರ ಮಾಳಿಂಗ್ರಾಯಂಗತ್ಲಿ ಕಂಬಳಿ ಬೀಸಿ ಮಳಿ ಕರೆದವ್ರದಾರ. ಹೇಳೋರು ಹೇಳ್ತಾರ, ಕೇಳೋರು ನಾವ ದಡ್ಡ ಅನ್ಸಾತೈತಿ. ಅಂತ ಪವಾಡ ಪುರುಷರು ಈಗ ಕಮ್ಮಿ ಆಗ್ಯಾರಪ್ಪ. ಈಗಿನ ಸ್ವಾಮಿಗಳಿಗೆ ಭಯನೂ ಇಲ್ಲ, ಭಕ್ತಿನೂ ಇಲ್ಲ. ಬಂದವ್ರನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಹೋಯ್ತು ಕಾಕ, ಮಾಳಿಂಗರಾಯರ ಕಾಲ ಹೋಯ್ತು, ಸಿದ್ದೇಶ್ವರ ಮುತ್ತರ ಕಾಲ ಹೋಯ್ತು. ಈಗ ಬರೀ ಅವ್ರು ಹೇಳೋದಂತ ನಾವು ಕೇಳೋದಂತ ಅಂಥ ಕಾಲ ಬಂದೈತಿ. ಏನಾರ ಹೆಚ್ಚಿಗೆ ಮಾತಾಡು, 4 ಮಂದಿ 5 ಮಂದಿ ನಮಗ ಬೈತಾರೆ, ಅಂಥವ್ರಿಗೆ ತಿರುಗಿ ಮಾತಾಡ್ತೇನೋ ಅಂತೇಳಿ. ಹೊಲ ಮನಿ ಕೆಲಸ ಮಾಡಿದ್ರು ಭಾಳ ತಿಳ್ಕೊಂಡ್ಯಪ್ಪ ನೀ. ಏನು ತಿಳ್ಕೊಂಡ್ರೆ ಏನೈತಿ? 10-15 ವರ್ಷ ಆತು ಒಕ್ಕಲ್ತನ ಮಾಡಾಕತ್ತ. ಇನ್ನು ಊರಾಗ ಚಂದ ಒಂದೊಂದು ಮನೆ ಕಟ್ಟೋದಾಗಲ್ದ. ಅದೇ ಊರಾಗ ಯಾರೋ ಇಲೆಕ್ಷನ್ ಇತ್ತು ಗೆದ್ದು ಬರ್ತಾನ, ವರ್ಷದಾಗ ದೊಡ್ಡದವ್ರ ಮನೆ ಕಟ್ಟಿರ್ತಾನೆ. ಈಗ ದುಡಿದು ಬದುಕೋರು ಕಾಲಿಲ್ಲ ಕಾಕ, ಬರೀ ಬಣ್ಣದ ಮಾತಿರ್ಬೇಕು. ಅನ್ನೋದಿಲ್ಲಲ್ಲ, ಮುಂದಿನ ಕತ್ತಿನ ಬೇರೆ. ಅದೆಲ್ಲ ಬದುಕಲ್ಲಪ್ಪ. ಮದುವೆ ಮಾಡ್ಕೊಂಡು ಒಂದು ಮಗಿನ ತಂದಿನೂ ಆಗಿ ಮಾತು ತಿಳ್ಕೊತ ನಿತ್ಯ ಅಂದ್ರೆ ಹೊತ್ತು ಮುಣುಗ್ತದ, ಮತ್ತೆ ಹೊತ್ತು ಹರಿತದ. ನಾ ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೀನಿ. ಹಾಂ ಓಪ, ನೀವು ಎಡಿ ಹೊಡ್ಕೊಂಬ. ನೋಡಪ್ಪ ನಿದ್ದಿ ಬಂದಾನೇನ ಮಲಗಸ. ಈಗ ಮಕ್ಕೊಂಡ ಅಂದ್ರ ರಾತ್ರಿ ಬಾಳ ಕಿರಿಕಿರಿ ಮಾಡ್ತಾನ್ರಿ ಅವ. ಇರ್ಲಲ್ಲ, ಹುಟ್ಟಿದ ಮಗ ಕಾಡ್ಬೇಕತ್ತ. ಒಂದ್ ಗಳಿಗೆ ಹಿಡ್ರಿ ಅವನಿಗೆ, ನಿಮಗ್ ಗೊತ್ತಾಕೈತಿ. ಜೋಡಿ ಎತ್ತ ಹಿಡಿದು ಒಕ್ಕಲ್ತನ ಮಾಡ್ತೀನತ್ತ. ಇನ್ನ ಹುಟ್ಟಿದ ಮಗನ ಎತ್ತಿ ಆಡ್ಸೋದು ವಾಜ್ಯ ನಮ್ಗ. ಒಂದ್ ಮಾತ್ ಕೇಳ್ತೀನ್ರಿ ನಿಮ್ಗ, ದಿನ ನನ್ಗೆ ಹೊಸ ಸೀರೆ ಉಡು ಅಂತೀರಿ? 4 ಮಂದಿಗೆ ಅನಿಸ್ಬೇಕಲ್ಲ. ನೀನು ತವ್ರ ಮನೆಯವರು ಬಂದ್ರು ತಿಳ್ಕೊಬೇಕಲ್ಲ.
ಹೊಲ ಮನೆ ಕೆಲಸ ಮಾಡೋದ್ರ ಇರ್ಲಕ್ಕ ಹೆಂಡ್ರನ ಮಕ್ಕಳನ್ನ ಚಂದ ಇಟ್ಟಾನಂತ ಒಂದು ಮಾತು ಬಂದ್ರೆ ಸಾಕು ನನಗೆ ಖುಷಿ ಇರ್ತದ. ನೀವು ಹೈರಾಣಾಗಿ ಹೆಂಡ್ರ ಮಕ್ಳಿಗೆ ಸುಖದಾಗಿಟ್ರೆ ಏನ್ ಬರ್ತೈತಿ? ಏನೂ ಬರೋದಿಲ್ಲ. ನನ್ನ ಮ್ಯಾಗ ಒಂದು ನಂಬಿಕೆ ಇಟ್ಟು ನಿಮ್ಮ ಅವ್ವ ಅಪ್ಪ ನನಗೆ ಮದುವೆ ಮಾಡಿ ಕೊಟ್ರಲ್ಲ ಅವ್ರಿಗೆ ಖುಷಿ ಬರ್ತೈತಿ. ಮೊದಲ ರೈತರ ಮಂದಿಗೆ ಹೆಣ್ಣು ಸಿಗೋಲ್ಲ. ಹೊಲ ಮನ್ಯಾಗ ಕೆಲಸ ಮಾಡ್ತಾನಂದ್ರ ಹೆಣ್ಣು ಕೊಡಕ್ಕಲ್ಲ, ಹೆಣ್ಣು ನೋಡಕ್ಕೂ ಬಾತ್ ಹಿಂದೆ ಮುಂದೆ ವಿಚಾರ ಮಾಡ್ತಾರ ಅಂದ ಬೆಳಕ ನಿಮ್ಮ ಮನ್ಯಾಗ ನನಗೆ ಹೆಣ್ಣು ಕೊಟ್ಟಾರ ಅಂದ ಬೆಳಕ ನೀನು ಚಂದ ನೋಡ್ಕೋಬೇಕಲ್ಲ. ರಗಡ್ ಚಂದ ನೋಡ್ಕೊಳತಿರಲ್ಲ ಅಷ್ಟೇ ಸಾಕ್ರಿ. ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಮನ್ಯಾಗ ಹೆಂಗಿರ್ಬೇಕಲ್ಲ ಹಂಗದಿ. ಅದರಿಂದ ನನ್ನ ಹೆಸರು ಇನ್ನಷ್ಟು ಎತ್ತರಕ್ಕೆ ಬೆಳಿತೈತಿಲ್ಲ ರೀ. ಇವ್ನಿಗೆ ಒಂದ್ ಸ್ವಲ್ಪ ಹೊತ್ಕೋರಿ, ಬುತ್ತಿ ಕಟ್ತೀನಿ ಒಳಗೆ. ಬರ್ತೀನೋ ಹೊಲಕ್ಕೆ? ಹಾಂ, ಅವ್ನಿಗೆ ಹೊಲ ಕರ್ಕೊಂಡು ಹೋಗಿ ಏನ್ ಮಾಡೋರು? ನಿಮ್ ಕೆಲ್ಸಾನೇ ಮಾಡಿಸ್ಕೊಡಂಗಿಲ್ಲವ. ಕೆಲಸೇನ ಮುಂಜೆ ಒಂದು ತಾಸು ಹೋಗಿ ಬಂದ್ರೆ ಯಾರು ಅಳಿಂದ ಆಗದಾಕೈತಿ. ಆದ್ರೆ ಇವನು ಮಾರಿ ನೋಡ್ದಾಕೈತೇನ? ಮುಂದ್ ದೊಡ್ಡವಂಗನ ಕರ್ಕೊಂಡು ಹೋಗಾತಿರ ಹೇಳ್ರಿ, ಈಗ ಬುತ್ತಿ ಕಟ್ತೀನಿ ರೀ ಒಳಗೆ. ಬಾ ಪುಟ್ಟಿ. ಎಲ್ಲದನವ ನಿನ್ ಮಗ? ಇಷ್ಟು ತನ ಆಟಾಡನ, ಈಗ ಮಕ್ಕೊಂಡ ನೋಡ್. ಬಾ. ಯಾಕ ಈಗ ಸಾಲಿ ಸೂಟಿ ಅದಾವೇನೀಗ? ನಿನ್ ಮಗನ್ ನೋಡ್ಬೇಕು ಅನಸ್ತು, ಅದಕ್ಕ ಬನ್ನಿ. ಚಲೋ ಆಯ್ತಳ. ಮನ್ಯಾಗೆಲ್ಲ ಆರಾಮ ಅದಾರ? ಆರಾಮದಾರ. ಮಾಯಲ್ಲ ಏ, ಮಗನ್ ನೋಡಕ್ ಬಂದೇನ್ ಮಾವನ್ ನೋಡಕ್ ಬಂದಿ? ಯವ್ವ ನಿನ್ ಮಗನ ನೋಡಕ್ ಬಂದನ್. ಮಾವ ಸೊಸಿ ಹುಡ್ಗಾಟ್ ಬಾಳೆ ಇರ್ತೈತಿ. ನಿಮ್ ಮಾವ ಎಲ್ಲಿ ಹೊಕ್ಕನ, ನಡಿ ಒಳಗ. ಹಾ, ಸೊಸಿ ಬಂದಾಳಲ್ಲ. ಯಾವಾಗ ಬಂದಾಳ? ಈಗ ಬಂದಾಳ ನೋಡ್ರಿ. ಬರಂತಾನೆ ನಿಮ್ಗೆ ಕೇಳಾತಾಳ. ನನ್ನ ಕೇಳಾಕತ್ತಾಳ? ಇಕ್ಕೋಬೇಕು, ನಾನು ಮದುವೆ ಮಾಡ್ಕೋಬೇಕಂತ ಮಾಡ್ಯಾನ. ಮತ್ತೆ ನಾಕ್ ಮಾಡ್ಕೊಲಿ, ನಮ್ಮ ಅಕ್ಕನ ಬೇಕಿನ ಮಾಡ್ಕೊಟ್ಟಾಗ್ಲ ನಿನ್ನ. ಏನು ಮಾಡೋದು, ನಿಮ್ಮಕ್ಕ ಚಂದಾಗ ಮಾಡಿ ಹಾಕೊಳ್ಳ. ನೀನು ಬಂದುಬಿಡು, ಇಲ್ಲೇ ಮಾಡಿ ಹಾಕಾಕತ್ತಿ. ಯಾವಾಗ ನೋಡಿದ್ರೆ ಮಗನ ಆಡ್ಸೋದ ಇರ್ತಾಳೆ ನಿಮ್ಮ ಅಕ್ಕ. ಮಾವ ಹೆಂಗ್ ಕಾಡ್ತಾನ ನೋಡು. ರೀ, ಆಕೇನ್ ಸಣ್ಣಕ್ಕೆಲ್ಲ, ಬೆಳೆದ್ ದೊಡ್ಡಕ್ಕೆ ಆಗ್ಯಾಳ. ಯಾಕೆ ದೊಡ್ಡಕ್ಕಾದ್ರೇನ? ಆಕಿನ ಒಂದು ಸೊಸಿನ ಮಾವನ ಹುಡುಗಾಟ ಇರೋದ. ಏನು ತಂದ್ಯಾ? ಏನ್ ತರ್ಲಿ? ನಿನ್ ಮಗನ ಅರ್ಬಿ ತಂದ. ಚಲೋ ತಂದಿ. ಒಳಗೆ ಕರ್ಕೊಂಡು ನಡಿ, ಬಿಸಿಲ ಯಾಕ ನಡಿ ಒಳಗೆ. ನಡಿಯ, ಮಾವನ್ ಮಾರಿ ಏನ್ ನೋಡ್ತಿ? ಅಪ್ಪ ಸಾಲ ಬಾಳ ಮಾಡ್ಯಾನ ಮಾವ, ಅದಕ್ಕ ಸಾಲದಾರ ಬಂದು ಅಪ್ಪನ ಜೀವ ತಿನ್ನಾಕತ್ತಾರ. ಯಾಕೆ ಸಾಲ ಮಾಡ್ಕೊಂಡಾನ? ಎದ್ರ ಸಂಬಂಧ? ಸಾಲ ಮಾಡಿ ಹೊಲಕ್ಕೆ ರೊಕ್ಕ ಹಾಕ್ಯಾನ, ಆದ್ರೆ ಹೊಲಾನ ಬೆಳೆದಿಲ್ಲ. ಅಷ್ಟ್ಯಾಕೆ ಹೊಲಕ್ಕೆ ರೊಕ್ಕ ಖರ್ಚು ಮಾಡಬೇಕು? ಸಾಲ ಯಾಕೆ ಮಾಡ್ಕೋಬೇಕಾಗಿತ್ತ? ಈಗೇನು ಬಾ ಕಿರಿಕಿರಿ ಆಗ್ತತೇನ? ಅಪ್ಪ ನೀನ್ ಎಣ್ಣೆ ಕುಡಿಯಾಕ ಮುಂದಾಗಿದ್ದ. ಹಿಂಗೆಲ್ಲ ಆಗೈತೆ? ಇದನ್ನೇನು ನಿಮ್ಮ ಅಕ್ಕನ ಮುಂದೆ ಹೇಳಕ್ಕೆ ಹೋಗಬೇಡ. ಮತ್ತು ಸಣ್ಣ ಕೂಸೈತೆ ಮನ್ಯಾಗ, ಆಕಿ ಚಿಂತೆ ಹಚ್ಚಕ್ಕೆ ಹೋಗಬೇಡ. ಅದೇನು ಮಾತಾಡ್ಬೇಕು ನಿಮ್ಮ ಅಪ್ಪನ ಜೊತೆ ನಾ ಬಂದು ಮಾತಾಡ್ತೀನಿ. ಸಾಲ ಕೊಡ್ಲಿಕ್ಕಂದ್ರೆ ಮನೆಯಿಂದ ಹೊರಗೆ ಹಾಕ್ತಾರತ್. ಯಾರು? ಸಾಲ ಕೊಟ್ಟವರು. ನನ್ನ ಕೈಯಾಗ ರೊಕ್ಕಿದ್ದು ಅಂದ್ರೆ ಮಾವನ ಏನರ ಸಾಲ ಬಗೆಹರಿಸ್ತಿದ್ದೆ. ಆದ್ರೆ ನಾನು ಎಲ್ಲ ಹೊಲಕ್ಕೆ ಹಾಕಿಬಿಡ್ತೀನಿ, ಬೇಜ ಗೊಬ್ಬರ ಅಂತೀನಿ. ಮಾವು ಬಂದು ಭೇಟಿಯಾಕಿಂತು. ನೀ ಇಲ್ಲಿರೋ ಅಂಕ ತಕ ನಿಮ್ಮ ಮಕ್ಕಳ ಜೋಡ. ಯಾವ ಹೊತ್ನ್ಯಾಗ ಮನೆಯಿಂದ ಹೊರಗೆ ಹಾಕ್ತಾರ ಗೊತ್ತಿಲ್ಲ, ಅದಕ್ಕೆ ಇಲ್ಲಿ ಕಳ್ಸ್ಯಾರ. ಅದೇನೋ ವಿಚಾರ ಮಾಡೋಕೆ ಹೋಗಬೇಡ. ಅಂಕ ತಕ ಕೂಸಿನ ಅನ್ಸುತ್ತೆ ಇಲ್ಲಿ ನಮ್ಮನ್ಯಾಗ ಇರೋ. ಮತ್ತು ಯಾವ ಕಾರಣಕ್ಕೂ ನಿಮ್ಮ ಅಪ್ಪನ ಸಾಲ ಆಗಿದ್ದು ಮತ್ತು ಮನೆ ಬಿಟ್ಟು ಹೊರಗೆ ಏನೋ ಹೇಳೋಕೋಬೇಡ. ಹಾಂ, ಚಂದ ಊಟ ಮಾಡಿ ಇಲ್ಲೇ ಇರೋ. ಏನು ಬಾ ಮನೆ ಕಡೆ. ನಮ್ ತಂಗಿ ಯಾಕೆ ಬಂದಾಳ? ಮುಖ ಯಾಕೆ ಸಪ್ ಮಾಡ್ಯಾಳ? ಯಾಕೆ ಬಂದಾತ್ ನಿಂಗೆ ಗೊತ್ತಿಲ್ಲ? ಗೊತ್ತಿಲ್ಲಾರ್ದ ಚಲೋ. ಹೇಳಾರ ಕೇಳಾರ ಬಂದಾಳಲ್ಲ, ಸ್ವಲ್ಪ ಚಿಂತೆ ಆಗೈತೆ ನನಗೆ. ಯಾವ ಚಿಂತೆನೂ ಇಟ್ಕೋ ಬೇಡ. ಖುಷಿನ ಮಾರಿ ನೋಡಕ್ಕೆ ಬಂದಾಳ, ಅದನ್ನೆಲ್ಲ ಯಾಕೆ ಚಿಂತೆ ಮಾಡೋದು? ರೀ, ಏನೋ ಕೆಲಸ ಇಲ್ಲ ಅಂದ್ರೆ ಒಂದು ವಾರ ನಮ್ಮ ಊರಿಗೆ ಹೋಗಿ ಬರಲ್ಲ? ಯಾಕೆ ಹೋಗ್ತಿ? ಅಲ್ಲಿ ನೋಡು ಎಷ್ಟು ಚಂದ ಖುಷಿನ ಆಡ್ಸಕತ್ತಾಳ. ಆಕಿನ ಇಲ್ಲಿ ಬಂದ ನೀ ಯಾಕೆ ಹೋಗಿ? ಹಬ್ಬ ಹುಣ್ಣಿಮೆ ಮುಂದೆ ಹೋಗಾಕತ್ತೈತೆ. ಆಯ್ತು ಹೇಳ್ರಿ. ಹೆಣ್ಣು ಮಗಳಾಗಿತ್ತು, ಅವ್ರ ಮನೆಗೆ ಹೋಗ್ಬೇಕಂತ ಆಸೆ ಏನೋ ಪಟ್ಟಿ ಕಳಿಸ್ಕೊಡ್ಬೇಕಾಗಿದ್ದು ನನ್ನ ಧರ್ಮ. ಇಲ್ಲಿ ನನಗೆ ಮಾಡಿ ಹಾಕೋರು ಯಾರು? ಒಬ್ಬನ ಹಾಕೀನಿ. ಹೋಗೋದಾದ್ರೆ ಒಂದು ತೊಡೆ ದಿನ ಬಿಟ್ಟು ನಾನು ನೀನು ಕೂಡೆ ಹೋಗ್ಬರೋಣ.
ಆಯ್ತಲ್ಲ ಹೋಗ್ಬೇಡ ಅಂದಿದ್ದಕ್ಕೆ ಬೇಸರ ಮಾಡ್ಕೊಂಡೆ ಹೋಗೋಣ ಅಂತ ಒಡೆ ದಿನ ಬಿಟ್ಟು ಅಲ್ಲಿ ನೋಡು ಎಷ್ಟು ಚಂದ ಹುಡುಗನ ಆಟ ಆಡ್ಸಕತ್ತಾರ ಇಲ್ಲೇ ಕಾಲ ಕಳೀಲಿ ಒಂದು ಟೈಮ್ ಬರ್ತದೆ ಹೋಗೋಣ. ಹಾಂ ನೋಡುವ ನಿನ್ನ ಗಂಡ ಎಷ್ಟಂತ ದುಡಿಬೇಕು, ನೀನು ಒಂದು ದುಡಿ, ಸ್ವಲ್ಪ ದುಡಿಯಾಕ ಆಸರಾಗ ಸ್ವಲ್ಪ. ನನಗೂ ಕೆಲಸ ಮಾಡೋ ಮನಸ್ಸು ಐತ್ರಿ, ಆದ್ರೆ ನನ್ ಗಂಡ ಒಂದು ಕೆಲಸ ಹಚ್ಚಿಲ್ರಿ. ಅವ್ ಹಚ್ಚುದಿಲ್ವಾ, ನೀ ತಿಳಿದ ಒಂದು ದುಡಿ ತಗದ ಮಾಡು. ಹ್ಞೂ ರೀ. ನಿನ್ನ ಗಂಡನ ಗೋಳು ಒಂದ ಎರಡ, ನಿಮ್ಮ ಅಪ್ಪನು ಸಾಲ ಮಾಡ್ಯಾನಂತ ಅದನ್ನು ತೀರ್ಸಾಕ ಓಡಾಡಕತ್ತಾನ. ನಮ್ಮ ಅಪ್ಪ ಯಾಕೆ ಸಾಲ ಮಾಡ್ತಾನ? ಓ ನಿನ್ ಗೊತ್ತಿಲ್ಲನ? ಗೊತ್ತಾಗ್ಲಾರ್ದ ಚಲೋ ಆತು. ಅಪ್ಪ ಸಾಲ ಮಾಡ್ಕೊಂಡನ? ಕಂಡಪಟ್ಟಿ ಸಾಲ ಮಾಡ್ಕೊಂಡು ನಾನು ಬರೋಣ ಹೇಳಬೇಕಲ್ಲ ನನಗ. ಮಾವನ ಮುಂದೆ ಹೇಳಿ ನಿಮ್ಮ ಮಾವ ನಿನ್ನ ಮುಂದೆ ಹೇಳ್ಬೇಡ ನಾನು. ಈಗ ಅಪ್ಪ ರಾಮದಲ್ಲ ಏನ್ ಚಿಂತೆ ಮಾಡ್ಕೊಂಡು ಕುಂತಾನ? ಸಾಲ ಮಿಷಾ ಕೂಡ ಕುಂತಾನ. ನೀನು ಚಿಂತೆ ಮಾಡ್ಬೇಡ, ನಾವೇನಾರು ಮಾಡ್ತೀವಿ. ಅಕ್ಕಿ ಯಾಕೆ ನಿನ್ನ ಮುಂದೆ ಹೇಳಿದ್ಲು? ಹೇಳ್ಬೇಡ ಅಂತ ಹೇಳಿನಿ. ಸಾಲಲ್ಲ ತೀರ್ಸಾಕ ಬರ್ತೈತೇಳ, ನೀ ಯಾಕೆ ಚಿಂತೆ ಮಾಡಾಕತಿ? ಅಪ್ಪ ನನ್ನ ಮದ್ವಿಗೂ ಸಾಲ ಮಾಡ್ಯಾನ, ಈಗೂ ಸಾಲ ಮಾಡ್ಯಾನ, ಅಳು ಬರಂಗಿಲ್ಲೇನ್ರಿ? ಹೊಲ ಅನ್ನೋದು ಬೆಳೆದಿತ್ತಂದ್ರ ರೈತ ಯಾವ ಸಾಲಕ್ಕೂ ಅಂಜುದಿಲ್ಲ. ಭೂಮಿ ತಾಯಿ ನಂಬಿ ಬೀಜ ಭೂಮಿ ಕಾಣಿಸಿವಿ, ಭೂಮಿ ಬಿಟ್ಟು ಬೆಳೆ ಹೊರಗೆ ಬರಾಕತ್ತಾರಿಲ್ಲ. ಹೊರಗೆ ಬಂದ್ರು ಅದಕ್ಕೆ ಬೆಳಿಬೇಕು ತಾಕತ್ತೇ ಇಲ್ಲ. ಯಾಕ? ಮ್ಯಾಗ ಮಳೆ ಆಗೋಲ್ದು. ಸಾಲ ಏನಾರ ಮಾಡಿ ತೀರಿಸ್ತೀನಿ, ಸಾಲದ ಚಿಂತೆ ನೀ ಕುಂದ್ರಬೇಡ. ನನಗ್ ಧೈರ್ಯ ಹೇಳ್ದಂಗ ನಮ್ಮ ಅಪ್ಪಗೂ ಧೈರ್ಯ ಹೇಳ್ರಿ. ನನ್ನಂತವ್ ನಾನು ಧೈರ್ಯವಾಗಿ ಬದುಕಾಕತ್ತೀನಿ, ನಿಮ್ಮ ಅಪ್ಪಗೂ ಧೈರ್ಯ ಹೇಳ್ತೀನಿ. ಅವ್ನ ಸಾಲ ಆದಷ್ಟು ಲಗುಣ ತೀರಿಸ್ತೀನಿ. ನೀ ಖುಷಿ ಮಾಡಿ ನೋಡ್ಕೊತ ಚಂದಿರ. ಎಷ್ಟೋ ಜನ ರೈತರ ಭೂಮಿ ತಾಯಿ ನಂಬಿ ಸಾಲ ಮಾಡ್ಕೊಂಡಾರ. ಯಾಕೆ ಹೇಳು? ಇವತ್ತಲ್ಲ ನಾಳೆ ಬೆಳೆ ಬೆಳೆದಿತ್ತು, ಜೀವನಕ್ಕೆ ಆಸರಾಗಿತ್ತು ಅಂತೇಳಿ. ಮ್ಯಾಗ ಮಳಿನೂ ಆಗೋಲ್ತು, ಸರ್ಕಾರದವ್ರು ಕಣ್ಣು ತೆರೆವಲ್ರ. ನಗಬೇಕು, ಅಳಬೇಕು.